ಡಾಕ್ಯುಮೆಂಟ್ಸ್ ಬರೀ ಜಲಕ್ಕೆ ಮಾತ್ರ ಅದು. ಇನ್ನು ಎದುರುಗಡೆ ಬರಲಿಕ್ಕಿರೋದು ತುಂಬ ಇದೆ. ಈಗ ಡಾಕ್ಯುಮೆಂಟ್ 1% ಮಾತ್ರ ತೋರಿಸೋದು ನಾವು, ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇರೋದು. ಆ ಡಾಕ್ಯುಮೆಂಟ್ ಇನ್ನು ಯಾವಾಗ ಮರುತನಿಕೆ ಪ್ರಾರಂಭ ಆಗುತ್ತೋ ಆವತ್ತು ಆ ಡಾಕ್ಯುಮೆಂಟ್ ಅಲ್ಲ, ಅದರ ಸತ್ಯತೆ ಎಲ್ಲ ಎದುರು ಬಂದು ನಿಲ್ತದೆ. ಅದರ ಬಗ್ಗೆ ಯಾರಿಗೂ ಸಂಕೋಚಗಳು, ಡೌಟ್ಗಳು ಯಾವುದು ಬೇಡ, ಯಾವುದು ಬೇಡ. 100ಕ್ಕೂ 100 ಸಾಕ್ಷಿಗಳು ಇದ್ದಾರೆ, ನೋಡಿದವರು ಇದ್ದಾರೆ, ಯಾರ್ಯಾರು ಇದ್ದಾರಂತ ಗೊತ್ತಿದ್ದವರು ಇದ್ದಾರೆ, ಎಲ್ಲ ಗೊತ್ತಿದೆ, ಎಲ್ಲದಕ್ಕೂ ಸಾಕ್ಷಿಗಳಿದ್ದಾರೆ. ಒಂದೇ ಹೇಳೋದು, ನಾನು ಇವತ್ತೂ ಕೂಡ ಸರ್ಕಾರಕ್ಕೆ ಮನವಿ ಮಾಡುವುದು, ತಪ್ಪುಗಳು ಆಗಿದೆ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಆಡಬೇಕು. ನೀವು ನಿಮ್ಮ ಹತ್ರ ಒಂದೇ ಮನವಿ ಮಾಡೋದು, ಸರ್ಕಾರ 100ಕ್ಕೂ 100 ಇದನ್ನು ಮಾಡಲಿಕ್ಕೆ ಆಗ್ತದೆ, ನೀವು ಮಾಡದಿದ್ದರೆ ಬೇರೆ ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಕಾಣದ ಕೈಗಳ ಆಟ ಅಲ್ಲಿಯ ತನಕ ಸಹ ಇದ್ದಿದೆ. ಇಲ್ಲಿಂದ ತಳಮಟ್ಟದಿಂದ ಹಿಡಿದು ಡೆಲ್ಲಿಯವರೆಗೆ ತನಕ ಕೈ ಇದೆ, ಕಾಣದ ಕೈಗಳಿದ್ದು. ನಾನು ಅದಕ್ಕೆ ಹೇಳುವಂಥದ್ದು, ಸರ್ಕಾರ ನೀವುಗಳೇ ಸಾಕಿದಂಥ ಜನಗಳಿವರು, ಇನ್ನು ಮುಂದಕ್ಕೂ ಸಾಕಿದ್ರು, ಎಲ್ಲರ ಮನೆಯ ಮಂದಿಯ ಮಕ್ಕಳ ಗತಿ ಇದೇ ಆಗುತ್ತೆ. ಇದು ವಂಶ ಪರಂಪರೆ ಆಗಬಾರ್ದು. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಆಡಬೇಕು. ನೀವು ನಿಮ್ಮಲ್ಲಿ ಇವತ್ತೂ ಕೂಡ ಮನವಿ ಮಾಡೋದು ಇದನ್ನೇ ನಾವು ಸರ್ಕಾರದ ಹತ್ರ. ನಿಮಗೆ ತಾಕತ್ತಿದೆ, ನಿಮಗೆ ರೈಟ್ ಇದೆ, ನೀವೇ ಮಾಡಬೇಕಿದ್ದನ್ನು ಅಂತ ಕೇಳ್ಕೊಳ್ಳುವಂಥದ್ದು. ಈಗ ಉದಾಹರಣೆಗೆ CBI ಅವರು ಅವ್ರದ್ದೇ ಕೋರ್ಟು, ಅವರೇ ತನಿಖೆ ಮಾಡಿದ್ದು, ಎಲ್ಲವೂ ಮಾಡಿದ್ದು, ಅವರೇ ಅಪೀಲಿಗೆ ಹೋಗೋದು, ಅವರೇ ಆರೋಪಿ ಅಂತ ಹೇಳೋದು, ಅವರೇ ಬಿಡುವುದು. ಅವರು ಈ ನಾಟಕಗಳನ್ನು ನೋಡುವಾಗಲೇ ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ವ ಇದು ಏನಿದು ಅಂತ ಹೇಳಿ. ಇದು ಆಧುನಿಕ ಯುಗ, ಇಲ್ಲಿ ಮೂರ್ಖರಿಲ್ಲ, ಮೂರ್ಖರು ನೀವು. ಯಾರು ನಮ್ಮನ್ನು ಮೂರ್ಖ ಅಂತ ಹೇಳಿ ನೋಡುವಂಥ ಏನು ಅಧಿಕಾರಿ ವರ್ಗಗಳಿದ್ದೀರಾ, ಮೂರ್ಖರು ನೀವು. ನಾಟಕ ಸ್ಟೇಜಲ್ಲಿ ನಾಟಕ ಮಾಡ್ತಾನೆ, ಅವನಿಗೆ ನಾಟಕ ಹೇಗೆ ಆಗಿದೆ ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಅದನ್ನು ಹೇಳುವವರು ಯಾರು? ಪ್ರೇಕ್ಷಕರು. ಅದನ್ನು ಹೇಳೋದು ಪ್ರೇಕ್ಷಕರು. ಏನಾಗಿದೆ ನಾಟಕ, ಕತೆ ಹೇಗೆ ಇತ್ತು, ಸಂಭಾಷಣೆ ಹೇಗೆ ಇತ್ತು, ಧ್ವನಿ ಹೇಗೆ ಇತ್ತು, ಡೆಕೋರೇಷನ್ ಹೇಗೆ ಮಾಡಿದ್ದಾರೆ, ಸ್ಟೇಜ್ ಹೇಗೆ ಇತ್ತು, ಯಾರು ಹೇಳೋದು? ನಾವು ಹೇಳೋದು, ಜನಗಳು. ಇವರು ಅದನ್ನು ತಿಳ್ಕೊಂಡಿಲ್ಲ. ಇಷ್ಟ ತನಕ ಏನೋ ಬೊಗಳೆ ಬಿಡ್ತಾ ಇದ್ದಾರೆ, ಇವರೇ ಮಾಡಿದ್ದು ಸರಿ, ಇವರೇ ಮಾಡಿದ್ದು ಸರಿ, ಇವರೇ ಮಾಡಿದ್ದು ಸರಿ ಅಂತೇಳಿ. ಅಲ್ಲ ಅದು. ನಾವು ಈ ನಾಟಕಗಳನ್ನು ಶತಮಾನಗಳಿಂದಲೇ ನೋಡ್ತಾ, ನಮ್ಮ ಹಿರಿಯರಿಂದ ಹಿಡಿದು ನಾವು ಕೂಡ 40 ವರ್ಷದಿಂದ ಈ ನಾಟಕ ಕಂಪನಿಯನ್ನು ನೋಡ್ತಾನೇ ಬಂದವರು. ಈ ನಾಟಕಕ್ಕೆ ತೆರೆ ಎಳಿಬೇಕು. ನೀವು ತೆರೆ ಎಳಿಬೇಕು. ನಾವು ಯಾರ ಹತ್ರ ಕೇಳೋದಪ್ಪ? ಯಾರ ಹತ್ರ ಕೇಳೋದು? ಯಾರ ಹತ್ರ ಕೇಳೋದು? ಸತ್ಯ ಮಾತಾಡಿದರೆ ಕಂಟೆಂಪ್ಟ್ ಆಗ್ತದೆ. ಕೋರ್ಟಲ್ಲಿ ಆರ್ಡ್ರ್ ಮಾಡಿ ತಗೊಂಡು ಬರ್ತಾರೆ, ಮಾತಾಡಬಾರ್ದು, ಹೆಸರು ಹೇಳಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತೇಳಿ. ನಾನು ಇದನ್ನು ಹೇಳಿ ಇದು ಏನಂತ, ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಇವತ್ತು ಆಡಳಿತ ವರ್ಗ ಇರ್ಬೋದು, ರಾಜಕೀಯ ಇರ್ಬೋದು, ಈ ದೇಶದ ಕಾನೂನು ಇರ್ಬೋದು, ನಮ್ಮ ಮೇಲೆಯೇ ಬ್ರಹ್ಮಾಸ್ತ್ರವನ್ನು ಬಿಡ್ತದೆ ವಿನಃ ನಾವು ಸತ್ಯ ಇವತ್ತು ನಾವು ಒಬ್ಬ ಮಾತಾಡೋದಲ್ಲ ಸ್ವಾಮಿ. ಮಹೇಶ್ ಶೆಟ್ಟಿ ತಿಮ್ಮರಡಿ ಒಬ್ಬ ಅಲ್ಲ, ಈ ರಾಜ್ಯ ಅಲ್ಲ, ಈ ದೇಶ ಅಲ್ಲ,
ವಿದೇಶದಿಂದಲೂ ಕೂಡ ಇದನ್ನು ಆತ್ಮಾವಲೋಕನ ಮಾಡಿಕೊಂಡು ಮಾತನಾಡುವವರು, ಈ ಸತ್ಯವನ್ನು ನೋಡಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸುವವರು ಕೋಟ್ಯಾಂತರ ಜನಗಳಿದ್ದಾರೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಆಗಬೇಕು ಅಂತೇಳಿ. ಯಾಕೆ ನಿದ್ದೆ ಬಿಟ್ಟಿಲ್ಲ ಅಂತ ಗೊತ್ತಿಲ್ಲ ನಮಗೆ. ಯಾರು ಮಾಡಿದ ಪಾಪದ ಕರ್ಮ ಇನ್ನು ಯಾರ್ಯಾರು ಅನುಭವಿಸ್ಲಿಕ್ಕೆ ಉಂಟಾ ಅದು ಗೊತ್ತಿಲ್ಲ ನಮಗೆ, ಅದು ಗೊತ್ತಿಲ್ಲ. ಈಗ ನಿನ್ನೆ ಸಹ ಒಡನಾಡಿ ಅವರು ಒಂದು ಜಲಕನ್ನು ಬಿಟ್ಟರು, 1 ನಿಮಿಷದ್ದು. ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ಸಂಬಂಧಪಟ್ಟ ಸರ್ಕಾರ ಇರ್ಬೋದು, ಅಧಿಕಾರಿ ವರ್ಗದವರು ಇರ್ಬೋದು, ಏನೋ ಇದೆ ಇದರೊಳಗಡೆ ಅಂತೇಳಿ. ಇವತ್ತು ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸಹ, ಯಾಕಂತ ಹೇಳಿದ್ರೆ 12 ವರ್ಷದಿಂದ ಇದನ್ನು ಮುಚ್ಚಿಟ್ಟವ್ರದ್ದು ಮುಖಕ್ಕೆ ಮಸಿ ಬಳದಾಗೆ ಆಗ್ತದಲ್ಲ. ಇವರನ್ನು ಅಲ್ಲಿಂದ ಇಲ್ಲಿ ತನಕ ಬಚಾವ್ ಮಾಡಿಕೊಂಡು ಬಂದಂಥ ಸರ್ಕಾರಗಳಿರ್ಬೋದು, ಅಧಿಕಾರಿ ವರ್ಗಗಳೇ ಇರ್ಬೋದು, ಬೇರೆ ಬೇರೆ ಏನು COD ಇರ್ಬೋದು, CBI ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ರಿಗೂ ಮುಜುಗರ ಆಗ್ತಾ ಉಂಟು. ಈಗ ನಾಳೆ ಜನಗಳು ಪ್ರಶ್ನೆ ಮಾಡೋದಿಲ್ವಾ? ಅಲ್ಲ, ನೀವು ಇಷ್ಟ ತನಕ ಇಷ್ಟು ಇದ್ದು ಯಾಕೆ ನೀವು ಸುಮ್ಮನೆ ಕೂತಿದ್ದೀರಿ? ಈಗ ಇವರಿಗೆಲ್ಲ ಸಾಕ್ಷಿಗಳು ಎಲ್ಲಿಂದ ಸಿಗ್ತದೆ? ಹಾಗಾದ್ರೆ CBI COD ಏನು ಮಾಡಿದೆ, ಪೊಲೀಸ್ ಇಲಾಖೆ ಏನು ಮಾಡಿದೆ ಗೊತ್ತಿದೆ ನಿಮಗೆ. ಪೂರ್ತಿ ಪ್ರಕರಣವನ್ನು ನಾಶ ಮಾಡಿದೆ, ಸಾಕ್ಷಿಗಳನ್ನು ನಾಶ ಮಾಡಿದೆ. ಈ ಪ್ರಕರಣದಲ್ಲಿ ಪ್ರಥಮ ಹಂತದಲ್ಲೇ ಮಾಡಿದ ಕೆಲಸ ಅಂತ ಹೇಳಿದರೆ ಅದೇ ಕೆಲಸ. ಸಾಕ್ಷಿಗಳನ್ನು ಹಿಡಿದು ನಾಶ ಮಾಡುವುದು, ಕೊಲೆ ಮಾಡುವುದು ಇದೇ ಆಗಿದ್ದು ಇಷ್ಟ ತನಕ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಈಗ ಸತ್ತಂತ ಜನಗಳು ಎಷ್ಟಾಯ್ತಂತೆ? 6ಕ್ಕೆ ಮುಟ್ಟಿದೆ ಈಗ ಸಾಕ್ಷಿಗಳು ನೋಡಿದವರು. ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾಕಂತ ಹೇಳಿದ್ರೆ ಜನಗಳು ಹೆದರ್ತಾ ಇದ್ದಾರೆ ಮುಂದೆ ಬರಲಿಕ್ಕೆ. ಒಂದೊಂದು ಅತ್ಯಾಚಾರದ ಹಿಂದೆ 4 5 6 ಮಂದಿಯನ್ನು ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ, ಆತ್ಮಹತ್ಯೆ 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 ಅಂತ ಅದನ್ನು ಮುಚ್ಚಿಸ್ತಾರೆ ಅಂತ ಹೇಳಿದ್ರೆ, ಇವತ್ತು ಕೂಡ ಆಗ್ತಾ ಇದೆ. ಇವತ್ತಿಗೂ ಕೂಡ ಈ ದಿನದವರೆಗೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಎಷ್ಟು ಪ್ರಯತ್ನಗಳು ನಡೀತಿದೆ, ಯಾವ ರೀತಿಯಲ್ಲಿ ನಡೀತಿದೆ. ಅದು ಕೂಡ ಸರ್ಕಾರದ ಒಂದು ಕೈಯಲ್ಲಿರುವಂಥ ಅಧಿಕಾರಿ ವರ್ಗದವರೇ ಇದನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜನಸಾಮಾನ್ಯರು ನ್ಯಾಯ ಯಾರ ಹತ್ರ ಕೇಳಬೇಕು? ಆ ಪ್ರಶ್ನೆಗಳು ಇವತ್ತು ಜನಸಾಮಾನ್ಯರಲ್ಲಿ ಉದ್ಭವವಾಗ್ತಾ ಇದೆ. ಜನಸಾಮಾನ್ಯರಲ್ಲಿ ಈ ದೇಶದಲ್ಲಿ ಬಡವರಿಗೆ ಕಾನೂನಿಲ್ಲ, ಮರೀಚಿಕೆ, ದೊಡ್ಡವರಿಗೆ ಮಾತ್ರ ಬದುಕಲಿಕ್ಕೆ. ನಮ್ಮವರು ಎಷ್ಟು ಕಂಪ್ಲೇಂಟ್ ಕೊಟ್ಟರು? ಈಗ ಒಂದಾದರೂ ಕಂಪ್ಲೇಂಟ್, ಯಾರು ಅತ್ಯಾಚಾರಿಗಳಿದ್ದಾರೋ ಅವರ ಪರವಾಗಿ ನಿಂತವರಿದ್ದಾರೆ ಅವರ ಮೇಲೆ ಕೊಟ್ಟಂಥ ಕಂಪ್ಲೇಂಟ್ಗಳು ಇಷ್ಟ ತನಕ ಎಲ್ಲಿಯೂ ಕೂಡ FIR ಆಗೋದಿಲ್ಲ. ಅದನ್ನು ನೋಡುವಾಗ ಇವತ್ತು ಕೂಡ ನಮಗೆ ಅನ್ನಿಸ್ತದೆ, ಇವರ ಹಿಂದ್ಗಡೆ ಇರುವಂಥ ಶಕ್ತಿಗಳು, ಈ ಅತ್ಯಾಚಾರ ಕೊಲೆಗಳ ಹಿಂದೆ ಇರುವಂಥ ಶಕ್ತಿಗಳು ಯಾರು? ಆ ಪ್ರಭಾವಿ ವ್ಯಕ್ತಿಗಳು ಯಾರು? ಆ ಪಾಪಿಗಳು ಯಾರು? ಆ ಕಾಮುಕರು ಯಾರು? ಅವರ ಶಕ್ತಿ ಏನು? ರಾಜ್ಯಕ್ಕೆ ಮತ್ತು ಅವರಿಗೆ ನಂಟು ಏನು? ಸಂಶಯ ಬರುವುದಿಲ್ವಾ? ಫಂಡಮೆಂಟಲ್ ರೈಟ್ ಅಂತ ಹೇಳ್ತೇವೆ. ನಮ್ಮ ಸಂಶಯವನ್ನು ನಾವು ವ್ಯಕ್ತಪಡಿಸಬಹುದಲ್ಲ. ಅದಕ್ಕೂ ಕೂಡ ಕಡಿವಾಣ ಹಾಕ್ತಾರೆ. ಹಾಕ್ತಾರೆ. ಇದನ್ನು ಕೇಳುವಂಥದ್ದು ನೀವು ಯಾರ್ಯಾರ ಬಾಯಿ ಮುಚ್ಚಿಸ್ಬೋದು? ಯಾರ್ಯಾರ ಬಾಯಿ ಮುಚ್ಚಿಸ್ಬೋದು? ಮುಂದೆ ಈ ಒಂದು ಹೋರಾಟ ಶಾಂತಿಯುತವಾಗಿ ನಡೆದು ಜನರು ಈ
ಶಾಂತಿಯ ಭಿಕ್ಷೆಯಿಂದ ನ್ಯಾಯ ಸಿಗುವುದಿಲ್ಲ ಅಂತ ಆದರೆ ಕಾನೂನನ್ನು ಕೈಗೆತ್ತಿಕೊಂಡೆಲ್ಲಾದರೂ ಅನಾಹುತ ಮಾಡಿದರೆ ತಪ್ಪಲ್ಲ ಅಂತ ಹೇಳೋದು ನಾನು. ತಪ್ಪಲ್ಲ. ಈ ದೇಶದಲ್ಲಿ ಇವತ್ತು ನಕ್ಸಲೇಟ್ ಹುಟ್ಟಿಕೊಂಡಿರುವುದೇ ಇದಕ್ಕೋಸ್ಕರ. ಇವತ್ತು ಭಯೋತ್ಪಾದನೆ ಅನ್ನುವಂಥ ಪಿಡುಗು ಕೂಡ ಹುಟ್ಟಿಕೊಂಡದ್ದು ಇದಕ್ಕೋಸ್ಕರವೇ ಹುಟ್ಟಿಕೊಂಡದ್ದು. ಎಷ್ಟೋ ಜನ ಸರ್ಕಾರಿ ಅಧಿಕಾರಿಗಳು ಅಧಿಕಾರದಿಂದ ಇಳಿದು ಬಂದಿದ್ದಾರೆ, ಸಾಧ್ಯ ಇಲ್ಲ ಅಂತ ಹೇಳಿ. ಕೆಲಸ ಮಾಡಲಿಕ್ಕೆ, ಕ್ಲೀನ್ ಹ್ಯಾಂಡಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಎಷ್ಟೋ ಅಧಿಕಾರಿಗಳು ಬಿಟ್ಟು ಹೊರಗಡೆ ಬಂದಿದ್ದಾರೆ. ಯಾತಕ್ಕೋಸ್ಕರ? ಇವತ್ತು ಅಲ್ಲಿಯ ತನಕ ಜನರ ಭಾವನೆಗಳು ಪ್ರಾರಂಭ ಆಗಿದೆ. ಇದನ್ನೇನು ನೀವು ನಾಟಕ ಅಂತ ತಿಳಿಬೇಡಿ. ನೀವು ನಮ್ಮನ್ನು ಆಳುವವರು ಇರ್ಬೋದು, ಅಧಿಕಾರಿ ವರ್ಗದವರು ಇರ್ಬೋದು, ಯಾರು ಬೇಕಾದರೂ ಇರ್ಬೋದು. ಒಂದು ಸೌಜನ್ಯನ ಆ ಮಗುವಿನ ಒಂದು ಪ್ರಕರಣ ನಿಮ್ಮಗಳ ಮಗಳಿಗೆ ಬಂದಿದ್ರೆ ಪರಿಸ್ಥಿತಿ ಏನು ಅರ್ಥ ಮಾಡ್ಕೊಳ್ಳಿ. ವಾಟ್ಸಪ್ಪಲ್ಲಿ ಯಾರಾದರೂ ಬರ್ತಾರೆ ಸುಮೋಟೋ ಕೇಸ್ ಅಂತೆ. ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಇವತ್ತು ವೈರಲ್ ಮಾಡಿದರೆ, ಸತ್ಯವನ್ನು ವೈರಲ್ ಮಾಡಿದರೆ, ನಿಜಾಂಶವನ್ನು ವೈರಲ್ ಮಾಡಿದರೆ ಅವರ ಮೇಲೆ ಸುಮೋಟೋ ಕೇಸುಗಳು ದಾಖಲಾಗುವುದು. ಅವ್ರ ಮೇಲೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಯಾರು ಅತ್ಯಾಚಾರಿಗಳ ಪರವಾಗಿದ್ದಾರೆ, ಅತ್ಯಾಚಾರಿಗಳಿದ್ದಾರೆ, ಅವರ ಜನಗಳಿದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಹೋರಾಟಗಾರರ ವಿರುದ್ಧ ಮುಕದ್ದಮೆಯ ಮೇಲೆ ಮುಕದ್ದಮೆ. ಸ್ವಾಮಿ, ನಿಮ್ಮ ಹತ್ರ ಎಷ್ಟು ಕಂಪ್ಲೇಂಟ್ ಕೊಡಲಿಕ್ಕೆ ಜನ ಇದ್ದಾರೆ. ನಮಗಿಂತ ಅದಕ್ಕಿಂತ 100 ಪಟ್ಟು ಜನ ನಮ್ಮಲ್ಲಿ ಹೋರಾಟಗಾರರಿದ್ದಾರೆ. ನೀವು ಎಷ್ಟು ಸಾವಿರ ಜನರ ಮೇಲೆ ಕೇಸ್ ಹಾಕ್ಬೋದು, ಆದರೆ ಅಣ್ಣಪ್ಪ ಮಂಜುನಾಥನ ಮೇಲೆ ಕೇಸು ಮಾಡಲಿಕ್ಕೆ ನಿಮಗೆ ಆಗುವುದಿಲ್ಲ. ಅವರನ್ನು ಯಾವುದೇ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಿ ಮಂಜುನಾಥನ ಮೇಲೆ, ಅಣ್ಣಪ್ಪ ಸ್ವಾಮಿಯ ಮೇಲೆ ಕಂಟೆಂಪ್ಟು ಕೇಸು ಮಾಡಲಿಕ್ಕೆ ಆಗುವುದಿಲ್ಲ. ಡಿಫಾಮೇಷನ್ ಕೇಸ್ ಹಾಕಲಿಕ್ಕೆ ಆಗುವುದಿಲ್ಲ ನಿಮಗೆ. ಯಾರು ಮಾಡಿಸುವವರಿದ್ದೀರಾ, ಇವತ್ತು ಹೇಳ್ತೇನೆ ನಿಮಗೆ, ನಿಮ್ಮ ಕಾಲ ಮುಗಿಯುವ ಕಾಲ ಸನ್ನಿಹಿತವಾಗಿದೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಸೌಜನ್ಯದ ಹೋರಾಟ, ಸತ್ಯದ ಹೋರಾಟ ಒಂದು ಅಂತಿಮ ಘಟ್ಟಕ್ಕೆ ಮುಟ್ಟಿದೆ. ನೀವುಗಳು ಇಷ್ಟ ತನಕ ಮಾಡಿದ ಪಾಪದ ಕೂಪಕ್ಕೆ ಬಲಿಯಾಗ್ತೀರ. ನೀವು ಈ ನಾಟಕಗಳು ನಡೆಯುವುದಿಲ್ಲ ಇನ್ನು ಮುಂದಕ್ಕೆ. ಯಾಕಂತ ಹೇಳಿದರೆ ದೇವರು ಅಲ್ಲಿಂದ ಎದ್ದಾಗಿದೆ, ಅಣ್ಣಪ್ಪಯ್ಯನವರು ಅಲ್ಲಿಂದ ಎದ್ದಾಗಿದೆ. ಇನ್ನು ಏನಿದ್ರು ಸತ್ಯ ಆಗಲೇಬೇಕಲ್ಲಿ, ಸತ್ಯ ಆಗಲೇಬೇಕು. ಕೊಡೋದು ಇನ್ನೆಷ್ಟು ಆಳಬೇಕು? ಇನ್ನು ಆಳುವುದಲ್ಲ ನಾವು, ಇನ್ನು ಕಿರಿಚುವುದು. ಇನ್ನು ಅಳುವುದಲ್ಲ, ಕಿರಿಚುವುದು. ನಾವು ಕಿರಿಚಲಿಕ್ಕೆ ಪ್ರಾರಂಭ ಆದರೆ ಮಾತ್ರ ಏನೆಲ್ಲ ಆಗ್ತದಂತ ನಮಗೆ ಗೊತ್ತಿಲ್ಲ. ಮತ್ತೆ ಹಾಕಿ, ನೀವು ಕೇಸುಗಳನ್ನು ಹಾಕಿ. ಕೇಸು ನಾಯಿ ದನಗಳಿಗೆ, ಬೆಕ್ಕಿನ ಮೇಲೆ ಕೇಸು ಮಾಡಲಿಕ್ಕೆ ಆಗುವುದಿಲ್ಲ. ಆದರೂ ಈ ದೇಶದಲ್ಲಿ ಈಗಿನ ಕಾನೂನಿನಲ್ಲಿ ಅದು ಕೂಡ ಇದೆ. ಒಂದು ನಾಯಿಗೆ ಕಲ್ಲು ಹೊಡೆದರೂ ಕೂಡ ಕೇಸು ಹಾಕುವಂಥ ಪರಿಸ್ಥಿತಿ ಇದೆ. ಆದರೆ ಇಲ್ಲೊಂದು ಮಗುವಿದು ಅತ್ಯಾಚಾರ ಆಗಿದೆ, 17 ವರ್ಷದ ಅಪ್ರಾಪ್ತ ಬಾಲಕಿದ್ದು. ಇಷ್ಟ ತನಕ ಒಬ್ಬರ ಮೇಲೆ FIR ಮಾಡಲಿಕ್ಕೆ ಆಗಲಿಲ್ಲ. ಇವರಿಗೆ ನಾಚಿಕೆಗೇಡಿ ಇವರಿಗೆ. ಈ ಮಣ್ಣಲ್ಲಿ ಹುಟ್ಟು ಇವರು ಬದುಕ್ತಾ ಇದ್ದಾರಲ್ಲ, ಅದಕ್ಕಿಂತ ಸಾಯುವುದೇ ಲೇಸು. ಅಂಥ ಅಧಿಕಾರಿಗಳಿರ್ಬೋದು, ಅಂಥ ರಾಜಕೀಯ ವ್ಯಕ್ತಿಗಳಿರ್ಬೋದು, ಅವರನ್ನು ಬಚಾವ್ ಮಾಡುವಂಥ ಪಾಪಿಗಳು ಯಾರು ಇರ್ಬೋದು, ಈ ಮಣ್ಣಲ್ಲಿ ಬದುಕುವುದೇ ವೇಸ್ಟ್ ಬಾಡಿಗಳು ಅವರೆಲ್ಲ. ಗೊತ್ತಾಯ್ತಲ್ಲ? ಜನರನ್ನು ಮಂಗ ಮಾಡಲಿಕ್ಕೆ ಬಹಳ ಸುಲಭ.
ಒಂದು ಸಲ ಸತ್ಯ ಗೊತ್ತಾದರೆ ಇವತ್ತು ಜನರಿಗೆ ಸತ್ಯ ಗೊತ್ತಾಗಿದೆ. ಯಾರ ಮಾತನ್ನು ಕೇಳುವಂಥ ಪರಿಸ್ಥಿತಿ ಇಲ್ಲ, ಬರೀ ನ್ಯಾಯ ಮಾತ್ರ. ಸೌಜನ್ಯಳಿಗೆ ನ್ಯಾಯ. ಈಗ ಸತ್ಯ ಹೊರಗಡೆ ಬಂದೇ ಬರ್ತದೆ. ಆರೋಪಿಗಳು ಯಾರ್ಯಾರೆಲ್ಲ ಇದ್ದಾರೋ ಅವರೂ ಕೂಡ ಅನುಭವಿಸ್ತಾರೆ, ಯಾಕಂತ ಹೇಳಿದರೆ ನಾವು ಮುಂದಿನ ದಿನಗಳಲ್ಲಿ ಈಗ ನಮ್ಮಲ್ಲಿ ಇರುವಂಥ ಸಾಕ್ಷಿಗಳು ಆ ಜಾಗದಲ್ಲಿ ಇದ್ದು ನೋಡಿದವರು. ಈ ಹುಡುಗಿಯರನ್ನು ಅಪಹರಣ ಮಾಡುವಾಗ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ತುಂಬ ಮಂದಿ ಇದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿ ಆ ಹುಡುಗಿಯನ್ನು ಕೊಂಡೋಗಿದ್ದಾರೆ ಅವರು. ಅಲ್ಲಲ್ಲಿ ಜನಗಳಿದ್ದಾರೆ. ಈ ಕೆಲವು ಬೇನಾಮಿ ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ಬರ್ತದಲ್ಲ, ದಾಖಲಿದ್ರೆ ಕೊಡಿ. ಈ ನಾಯಿಗಳು ಯಾರು ಕೇಳಲಿಕ್ಕೆ ನಮ್ಮ ಹತ್ರ? ಈ ಪಾಪಿಗಳು ಯಾರು ನಮ್ಮ ಹತ್ರ ಕೇಳಲಿಕ್ಕೆ? ಇವರೇನು CBI COD? ಇವತ್ತು CBIಗೂ ಕೂಡ ನಮಗೆ ಕೊಡಲಿಕ್ಕೆ ಯಾವ CBI ಸ್ವಾಮಿ? ಯಾವ CBI? ಸೌಜನ್ಯನ ಕೇಸನ್ನು ಮುಕ್ಕಿ ನೀರು ಕುಡ್ದಂಥ CBI COD? ಎಷ್ಟೆಷ್ಟು ಅಧಿಕಾರಿಗಳು ಬಂದಿದ್ದಾರೆ? ಒಂದೆರಡ? ಎಲ್ಲರೂ ಬಂದು ಮುಚ್ಚಿಸಿದ್ದಲ್ಲ. ಎಲ್ಲೆಲ್ಲಿ ಒಂದೊಂದು ಅಕ್ಷರವನ್ನು ಕೂಡ ನೆಕ್ಕಿ ಸಾಕ್ಷಿ ನಾಶ ಮಾಡಿದ್ದಾರೆ. ಯಾರು ಅತ್ಯಾಚಾರಿಗಳು? ಈ ಸಾಕ್ಷ್ಯನಾಶ ಮಾಡಿದವರ ಅಪ್ಪಂದಿರ, ಅವರ ಸಂತಾನದವರ, ಅವರ ಕುಟುಂಬದವರ, ಬರೇ ದುಡ್ಡಿನ ಆಸೆಗೋಸ್ಕರ ಮಾಡಿದಂಥ, ಬರೇ ದುಡ್ಡಿನ ಆಸೆಗೋಸ್ಕರ, ಲಾಲಸೆಗೋಸ್ಕರ ಮಾಡಿದಂಥ ಈ ಕಿತಾಪತಿ ಉಂಟಲ್ಲ, ಆ ಅಣ್ಣಪ್ಪ ದೇವರು, ಆ ಮಂಜುನಾಥ ದೇವರು ಖಂಡಿತ 100ಕ್ಕೂ ನೀರು ಬಿಡುವುದಿಲ್ಲ. ಅಲ್ಲಿಯ ಧರ್ಮ ದೇವತೆಗಳೇ ಬಿಡುವುದಿಲ್ಲ. ನಾವು ನಂಬಿದ ಶಕ್ತಿಗಳು ಕೂಡ, ಸತ್ಯಗಳು ಕೂಡ ಬಿಡುವುದಿಲ್ಲ. ಇದು ನಮ್ಮಲ್ಲಿರುವಂಥ ಸತ್ಯಗಳು. ನಾವು ಆವತ್ತು 12 ವರ್ಷದ ಹಿಂದೆ 2012ರಿಂದ 2024 ಬರಲಿಕ್ಕೆ ಆಯ್ತು, ಇನ್ನು ಸ್ವಲ್ಪ ದಿವಸದಲ್ಲಿ. ನಮ್ಮದು ಆ ಸತ್ಯದ ಹೋರಾಟ ನಿರಂತರ. ಸತ್ಯವೇ ಹೇಳೋದು. ನಾವು ಹೇಳೋದು ಈ ದೇಶದ ಕಾನೂನಿನ ಪಾಲಕರಿಗೆ ಹೇಳೋದು, ದಯವಿಟ್ಟು ಸಂವಿಧಾನ ಇದೆ, ಎಲ್ಲರಿಗೂ ಒಂದೇ ಸಂವಿಧಾನ, ಜಾತಿಗೊಂದು ಸಂವಿಧಾನ, ಧರ್ಮಕ್ಕೊಂದು ಸಂವಿಧಾನ, ಬಡವರಿಗೊಂದು ಸಂವಿಧಾನ, ಉಳ್ಳವರಿಗೊಂದು ಸಂವಿಧಾನ ಇಲ್ಲಲ್ಲ. ಎಲ್ಲರಿಗೂ ಒಂದೇ ಅಲ್ವಾ? ತೀರ್ಮಾನ ಮಾಡುವವರು ಯಾರು? ನ್ಯಾಯಾಧೀಶರುಗಳಲ್ವಾ? ಸರಿಯಾಗಿ ನ್ಯಾಯದಾನವನ್ನು ಮಾಡಿ ಅಂಗಲಾಚುವುದು ನಾವು ನಿಮ್ಮ ಹತ್ರ. ಸೌಜನ್ಯ ಬರೀ ಒಂದು ಮಗು ಅಲ್ಲ, ತಿಳ್ಕೊಳ್ಳಿ ನೀವು. ಅದರ ಹಿಂದ್ಗಡೆ ಸಾವಿರ ಹೆಣ್ಣು ಮಕ್ಕಳ ರಕ್ತದ ಕಲೆ ಇದೆ. ಸಾವಿರ ಹೆಣ್ಣು ಮಕ್ಕಳ, ಸೌಜನ್ಯನಂತ ಸಾವಿರ ಹೆಣ್ಣು ಮಕ್ಕಳ ರಕ್ತದ ಕಲೆ ಇದೆ ಆ ಮಣ್ಣಿನಲ್ಲಿ, ಧರ್ಮಸ್ಥಳದಲ್ಲಿ. ಅದನ್ನೂ ಕೂಡ ನಾವು ಹಾಕಬೇಕು. ನಾವಿವತ್ತು ಬರೇ ಸೌಜನ್ಯ ಮಾತ್ರ ಅಲ್ಲ, ಇಲ್ಲಿ ತನಕ ನಡೆದಂಥ ಎಲ್ಲ ಘಟನೆಗಳು ಹೊರಗಡೆ ಬಂದೇ ಬರಬೇಕು. ಎಲ್ಲ ಅವ್ಯವಹಾರಗಳು ಬಂದೇ ಬರಬೇಕು. ಅಲ್ಲಿ ತನಕ ನಾವು ವಿರಾಮ ಮಾಡೋದಂತೂ ಖಂಡಿತ ಇಲ್ಲ. ಇದು ನಮ್ಮ ಉದ್ದೇಶ ಇರುವಂಥದ್ದು. ಇವ್ರು ತಿಳ್ಕೊಳ್ಬೋದು, ಒಬ್ಬಂದು ಬಾಯಿ ಮುಚ್ಚಿಸ್ಬೋದು, ಒಬ್ಬನ ಮೇಲೆ ಕೇಸ್ ಮಾಡ್ಬೋದು, ಒಬ್ಬನ ಮೇಲೆ ಡಿಫಾಮೇಷನ್ ಮಾಡ್ಬೋದೇ. ಏನು ಡಿಫಾಮೇಷನ್ ಸ್ವಾಮಿ? ಮಾಡಿ ನೀವು ಮಾಡಿದ ಪಾಪಕರ್ಮಗಳನ್ನು ಮುಚ್ಚಿಸಲಿಕ್ಕೆ ನಮ್ಮ ಮೇಲೆ ಡಿಫಾಮೇಷನ್. ಏನು ಬೇಜಾರಿಲ್ಲ ನಮಗೆ. ನಾವಿವತ್ತು ಮಹೇಶ್ ಶೆಟ್ಟಿ ಮನೆಗೋಸ್ಕರ ಹೋರಾಟ ಮಾಡೋದು, ಸಾಮಾಜಿಕ ಕಳಕಳಿಯಿಂದ ಹೋರಾಟವನ್ನು ಮಾಡ್ತಿದ್ದೇವೆ ನಾವು. ಯಾವುದೇ ಪೊಲೀಸ್ ಆಫೀಸರ್ನ ಮನೆಯ ಮಗಳಿಗೂ ಅನ್ಯಾಯ ಆಗಬಾರ್ದು. ಯಾವುದೇ COD, CBI, ಯಾವುದೇ ನ್ಯಾಯಾಂಗ ಪಾಲಕರ ಯಾರ ಮಗಳಿಗೂ ಈ ರೀತಿಯ ಒಂದು ದುರ್ದೈವ ಬರಲೇಬಾರ್ದು. ಇದು ನಮ್ಮ ಉದ್ದೇಶ ಇರುವಂಥದ್ದು.
ಯಾವುದೇ ರಾಜ್ಯಕ್ಕೆ ವ್ಯಕ್ತಿಗಳ ಹೆಣ್ಣು ಮಕ್ಕಳಿಗೂ ಕೂಡ ಇಂಥ ಒಂದು ತೊಂದರೆ ಆಗಬಾರ್ದು. ಇದು ನಮ್ಮ ಉದ್ದೇಶ. ನಮ್ಮ ಮನೆಯಲ್ಲೇ ಅಣ್ಣ ತಮ್ಮಂದಿರಲ್ಲೇ ಸರಿ ಇರುವುದಿಲ್ಲ, ಅಕ್ಕ ತಂಗಿಯರಲ್ಲೇ ಸರಿ ಇರೋದಿಲ್ಲ, ತಂದೆ ತಾಯಿಯಿಂದಲೇ ಸರಿ ಇರೋದಿಲ್ಲ. ರಾಜಕೀಯ ಪಕ್ಷ ಅಂದರೆ ಹೇಳಿದರೆ ಎಲ್ಲೋ ಹುಟ್ಟಿದವರು, ಎಲ್ಲೋ ಬೆಳೆದವರು, ಯಾವುದೋ ರಾಜಕೀಯದಲ್ಲಿದ್ದು ಎಲ್ಲೋ ಬಂದು ಏನೇನೋ ಮಾಡಿಕೊಂಡು ಆಗುವಂಥ ಅದೊಂದು ಟೀಮ್ ಅದು. ಹೇಗೆ ಒಂದು ಕೈಯಲ್ಲಿ 5 ಬೆರಳುಗಳು ಏನು ಉದ್ದ ಗಿಡ್ಡ ಇರ್ತದೋ ಅದೇ ರೀತಿ ರಾಜಕೀಯದಲ್ಲೂ ಕೂಡ ಇವರನ್ನು, ಈ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂಥದ್ದೇ ಒಂದು ಟೀಮುಗಳಿದ್ದಾವೆ. ಅವರಿಗೆ ಕೂಡ ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ದೇವರ ಶಾಪ, ಅವರ ಮನೆಯ ಹೆಣ್ಣು ಮಕ್ಕಳಿಂದಲೇ ಇವರಿಗೆ ಕಣ್ಣೀರು. ಅದಾಗಿಯೇ ಆಗುತ್ತೆ, ಅದಾಗಿಯೇ ಆಗುತ್ತೆ. ನಾವು ಯಾವುದೇ ಒಂದು ಲಾಲಸೆಗೆ ಆಗಲಿ, ಆಕಾಂಕ್ಷೆಗೆ ಆಗಲಿ ಯಾವುದಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇಲ್ಲ. ಸನಾತನ ಹಿಂದೂ ಧರ್ಮದ ಪ್ರತಿಪಾದಕನಾಗಿ, ಹಿಂದೂ ಧರ್ಮದಲ್ಲಿ ಇಂಥ ಒಂದು ಅನೈತಿಕತೆಗೆ ಯಾವುದೇ ಬೆಂಬಲ ಯಾವ ದೇವರು ಕೂಡ ಕೊಡುವುದಿಲ್ಲ, ಯಾವ ದೇವರು ಕೂಡ ಕೊಡುವುದಿಲ್ಲ. ಇವತ್ತು ಜನಗಳಿದ್ದಾರೆ, ದುಡ್ಡಿನವರೊಟ್ಟಿಗೆ ಸೇರಿಕೊಂಡ್ರೆ ನಮ್ಮ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ಸಾಕ್ಬೋದು ಅಂತ ಹೇಳಿದರೆ ನಾಳೆ ಸರ್ವನಾಶ ಆಗಿ ಹೋಗ್ತೀರಾ, ಸರ್ವನಾಶ ಆಗಿ ಹೋಗ್ತಾರೆ ಅವರು, ಯಾರೂ ಉಳಿಯುವುದಿಲ್ಲ. ಯಾಕಂತ ಹೇಳಿದರೆ ಅದು ಧರ್ಮ ಭೂಮಿ, ಅದು ಸತ್ಯ ಭೂಮಿ. ಅಲ್ಲಿಂದ ದುಡ್ಡು ತೆಕೊಂಡು ಹೋದವ ಇಷ್ಟ ತನಕ ಒಳ್ಳೆಯದಾಗಿದ್ದವನು ಇಲ್ಲ, ಒಳ್ಳೆಯದಾಗುವುದೂ ಇಲ್ಲ ಮುಂದಕ್ಕೂ. ಇದು ಆ ಧರ್ಮಸ್ಥಳದ ಸತ್ಯ, ಇದು ಧರ್ಮಸ್ಥಳದ ಸತ್ಯ. ಯಾರನ್ನು ಬಿಡೋದಿಲ್ಲ. ಒಂದು ಕಾಲಘಟ್ಟದವರೆಗೆ ಮಾತ್ರ, ಒಂದು ಕಾಲಘಟ್ಟದವರೆಗೆ ಮಾತ್ರ. ಇವತ್ತು ಅದನ್ನು ವೈಭವೀಕರಣಕ್ಕೆ ತರುವಂಥ ಒಂದು ಧರ್ಮದ ನೆಲೆಗಟ್ಟಿಗೆ ತರುವಂಥ ಒಂದು ಸಮಯ ಬಂದಿದೆ. ಇನ್ನು ಸ್ವಲ್ಪ ಸಮಯ ಕಾಯಬೇಕಷ್ಟೇ, ಅದಾಗೇ ಆಗುತ್ತೆ. ನೀವೇ ನೋಡ್ತಿದ್ದೀರಲ್ಲ, ಕೆಲವು ಮೀಡಿಯಾಗಳಲ್ಲಿ ಅತ್ಯಾಚಾರಿಗಳನ್ನು, ಅತ್ಯಾಚಾರಿಗಳ ರಕ್ಷಕರುಗಳನ್ನು ಎಲ್ಲ ನೋಡ್ತಾ ಇದ್ದೀರಲ್ಲ, ಹೇಗೆ ಕೈಕಲ್ಲು ನಡುಗುವುದು, ಸುಕುಮಾರನಾಗೆ ಮಾತಾಡೋದು ನೋಡ್ತಾ ಇದ್ದೀರಲ್ವಾ? ಅದು ಹಾಗೇ, ಅದು ಸತ್ಯ, ಅದು ಸತ್ಯ. ಅಂದರೆ ಈ ಅಪರಾಧಿಗಳು ಮುಂದೆ ಬಂದು ತಾವೇ ಮಾಡಿದ್ದೇವೆ ಅಂತ ಹೇಳುವಂಥ ಪರಿಸ್ಥಿತಿ ಕೂಡ ಬರ್ಬೋದಾ ಅಂತ ಕಾಲಕ್ರಮೇಣ? ಬರಲೇಬೇಕಾಗ್ತದೆ, ಬರಲೇಬೇಕಾಗ್ತದೆ. ಅದನ್ನೇ ಹೇಳೋದು, ಪ್ರಾಣತ್ಯಾಗ ಮಾಡೋದು, ದೇಹತ್ಯಾಗ ಮಾಡೋದು, ಎಲ್ಲಿಗೋ ಹೋಗುವುದು, ಏನದು ಅರ್ಥ ಮಾಡ್ಕೊಳ್ಬೇಕು ಜನರು. ಏನು ತಪ್ಪು ಮಾಡಿದ್ದಾರೆ, ನಾವೇನು ತಪ್ಪು ಮಾಡಿದ್ದೇವೆ, ದೇವರ ಶಿಕ್ಷೆ ಅಂತ ಜನಗಳು ತಿಳ್ಕೊಂಡದ್ದೇನು ಅಂತ ಹೇಳಿದರೆ, ಒಬ್ಬ ಮಾಡಿದ ತಪ್ಪು ಮಾಡಿದ ತಕ್ಷಣ ಅವನ್ನೆಲ್ಲ ಬೀಳೋದು, ಸಾಯೋದು, ಇದೆಲ್ಲ ಆದರೆ ಶಿಕ್ಷೆ ಸಿಕ್ಕಿತಲ್ಲ. ಜೀವಂತ ಇದ್ದು ಅನುಭವಿಸ್ಬೇಕು. ನಾನು ಹೇಳೋದು, ಈ ಅತ್ಯಾಚಾರಿಗಳು ಯಾರ್ಯಾರು ಸೌಜನ್ಯಳ ಅತ್ಯಾಚಾರವನ್ನು ಯಾರ್ಯಾರು ಮಾಡಿದ್ದಾರೋ 6-7 ಮಂದಿ, ಅದರ ರಕ್ಷಕರು ಯಾರಿದ್ದಾರೋ, ನಾನು ಆ ಅಣ್ಣಪ್ಪ ಸ್ವಾಮಿ ಹತ್ರ, ಮಂಜುನಾಥ ದೇವರ ಹತ್ರ ಬೇಡೋದು ಇಷ್ಟೇ, ಅವ್ರಿಗೆ 100 ವರ್ಷಕ್ಕೆ ಮೇಲೆ ಆಯುಷ್ಯ ಕೊಡಬೇಕು. ನೀವು ಜನಸಾಮಾನ್ಯರ ಆ ಪಾಪಿಗಳನ್ನು ನೋಡಬೇಕು, ನರಳಿ ನರಳಿ ಸಾಯುವುದನ್ನು. ಸಾಮಾನ್ಯ ಶಿಕ್ಷೆ ಆಗಬಾರ್ದು ಇವರಿಗೆಲ್ಲ. ಯಾಕಂತ ಹೇಳಿದ್ರೆ 1-2 ಮಾಡಿದ್ದಲ್ಲ ಸ್ವಾಮಿ, ಇದು 1-2 ಅಲ್ಲ. ಸೌಜನ್ಯ ಆ ಮಣ್ಣಿನಲ್ಲಿ ಹುಟ್ಟಿದ್ದೇ ಇವರ ಅಂತ್ಯಕ್ಕೋಸ್ಕರ, ಈ ಅತ್ಯಾಚಾರಿಗಳ. ಇದು ನೆನಪಿರಲಿ. ಸೌಜನ್ಯಗಳಿಂದಲೇ ಅಂತ್ಯ ಆಗಬೇಕು, ಸೌಜನ್ಯಗಳಿಂದಲೇ ಧರ್ಮಸ್ಥಾಪನೆ ಆಗಬೇಕಲ್ಲಿ. ಅದು ಧರ್ಮಕ್ಷೇತ್ರ, ಅದು ನ್ಯಾಯಕ್ಷೇತ್ರ. ಅದು ನಾನು ಅದನ್ನೇ ಹೇಳೋದು ಅವತ್ತಿಂದ. ನಾವು ಬೇರೆ ಮಾತಾಡೋದೇ ಇಲ್ಲ,
ನಾನು ಅದನ್ನೇ ಹೇಳೋದು. ಅದು ಧರ್ಮಕ್ಷೇತ್ರ, ಅದು ನ್ಯಾಯಕ್ಷೇತ್ರ. ಅಲ್ಲಿ ತೀರ್ಮಾನ ಆಗಿಯೇ ಆಗಬೇಕು, ಆಗಲೇಬೇಕು, ಹಾಗೇ ಆಗುತ್ತೆ. ಆ ಒಂದು ಆತ್ಮವಿಶ್ವಾಸ ನಮ್ಮ ಎಲ್ಲ ಹೋರಾಟಗಾರರ ಮಿತ್ರ ಹತ್ರ ನಾವು ಹೇಳುವಂಥದ್ದು. ಇವತ್ತು ನನಗೆ ಇಷ್ಟು ನೋವುಂಟು ಅಂತ ಹೇಳಿದರೆ ಜನಗಳು ಇವತ್ತು ಅವರ ಭಾವನೆಗಳನ್ನು, ಕೆಲವರ ಭಾವನೆಗಳನ್ನು ನೋಡಿದರೆ ಸ್ವಂತ ಮನೆಯಲ್ಲಿ ಕೂಡ ಅಂತ ಅನಾಹುತ ಆದರೂ ಕೂಡ ಅಷ್ಟು ನೋವಾಗುವುದಿಲ್ಲ. ಯಾಕಂತೇಳಿದರೆ ಈ ಘಟನೆ 12 ವರ್ಷದಿಂದ ಹೋರಾಟ ನಡೀತಿದೆ. ಈ ದೇಶದಲ್ಲಿ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿದರೆ ನಮ್ಮ ವ್ಯವಸ್ಥೆಗಳು ಏನು, ನಮ್ಮ ದೇಶದ ಕಾನೂನು ಏನು, ನಮ್ಮ ಅಧಿಕಾರಿ ವರ್ಗ ಏನು ಮಾಡ್ತಾ ಇದೆ, ಈ ದೇಶದ ರಾಜ್ಯಕ್ಕೆ ಏನು ಮಾಡ್ತಾ ಇದೆ, ಜನಸಾಮಾನ್ಯರನ್ನು ಒಂದು ತುಚ್ಛವಾಗಿ ಕಾಣುವಂಥ ಒಂದು ವ್ಯವಸ್ಥೆ ಸಮಾಜದಲ್ಲಿ ಇದೆ ಅಂತೇಳಿ ಜನಗಳ ಭಾವನೆಯನ್ನು ನೋಡಬೇಕು. ಎಲ್ಲರೂ ದಿವಸಕ್ಕೆ ಎಷ್ಟು ಜನ ಫೋನ್ ಮಾಡ್ತಾರೆ, ಮಾತಾಡೋದೇ ಇದನ್ನೇ ಮಾತಾಡ್ತಾರೆ ಹೆಚ್ಚಿನವರು. ಹೇಗೆ ನ್ಯಾಯ ಸಿಗುವುದು? ಯಾರು ನ್ಯಾಯ ಕೊಡುವುದು? ಅಣ್ಣ, ಈ ದೇಶದಲ್ಲಿ ನ್ಯಾಯ ಉಂಟಾ? ಜನಸಾಮಾನ್ಯರ ಮಾತುಗಳಿದು, ನಾವು ಹೇಳೋದಲ್ಲ.